ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿಗೆ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ಹೇಳ್ತಾ ಇದ್ದೀನಿ, ಇದು ಕೊಲಾಬ್ರೇಷನ್ ವಿಡಿಯೋ ಅಲ್ಲ. ಇನ್ನೊಂದು ಏನಂತಂದರೆ, ನನ್ನ ಟ್ರೈಪಾಡ್ ಮುರಿದಿತ್ತು, ನಾನು ಹೊಸ ಟ್ರೈಪಾಡ್ ತೊಗೊಂಡಿದ್ದೀನಿ. ಅದನ್ನೇ ನಿಮ್ಮ ಜೊತೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದಿದ್ದು ಸಮ್ ಗ್ರಾಸರಿ ಆ್ಯಂಡ್ ಈ ಟ್ರೈಪಾಡ್ ಎರಡನ್ನೂ ಬುಕ್ ಮಾಡಿದೆ. ಎರಡೂ ಒಟ್ಟಿಗೆ ಬಂದಿದೆ. ಸೊ ಇಲ್ಲಿ ಇದೇನಂತಂದರೆ ಒಂದು ಸ್ವಲ್ಪ ವೆರೈಟಿ ಆಗಿದೆ. ಇದು ಸ್ಟ್ಯಾಂಡ್ ಕೆಳಗಡೆ ನೋಡಿ ಇಲ್ಲಿ ಕೂರಿಸಿದನಲ್ಲ ಯು ಶೇಪಲ್ಲಿ. ಸೊ ಇದು ಬಂದುಬಿಟ್ಟು ಸ್ಟ್ಯಾಂಡು. ನಾವು ಒಂದು ಟೇಬಲ್ ಸಹಾಯದಿಂದ ಇದನ್ನು ಇದು ಮಾಡ್ಕೋಬೋದು. ಅಂದರೆ ಬೇರೆ ಟ್ರೈಪಾಡ್ ಹೋಲಿಕೆ ಮಾಡ್ಕೊಂಡ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ತುಂಬ ಉದ್ದ ಏನಿಲ್ಲ, ಸ್ವಲ್ಪ ಶಾರ್ಟ್ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಮತ್ತು ಕುಕ್ಕಿಂಗ್ ವೀಡಿಯೋಸ್ಗೆ ಮತ್ತು ಏನಾದರೂ ರೈಟಿಂಗ್ ವೀಡಿಯೋಸ್ಗೆಲ್ಲ ತುಂಬ ಉಪಯೋಗ ಆಗುತ್ತೆ ಇದು. ನಾನು ಜಾಸ್ತಿ ಕುಕ್ಕಿಂಗು ಮತ್ತು ಕೆಲವೊಂದು ವ್ಲಾಗ್ಸ್ ಮಾಡ್ತೀನಿ. ಆದರೂ ನನಗಿದು ಸ್ವಲ್ಪ ಚೆನ್ನಾಗಿದೆ, ವರ್ತಿ ಇದೆ ಮತ್ತು ಸ್ವಲ್ಪ ಕ್ವಾಲಿಟಿನೂ ಇದೆ. ಯಾವಾಗಲೂ ಯೂಸ್ ಮಾಡೋ ಟ್ರೈಪಾಡ್ಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿದೆ. ಟ್ರೈ ಮಾಡೋಣ ಅಂತಂದ್ಬಿಟ್ಟು ತರಿಸ್ಕೊಂಡೆ. ಬಟ್ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಏನಂತಂದರೆ, ನಾವೇನಾದರೂ ಫುಲ್ಲು ವಿಡಿಯೋ ನಾವು ಎಷ್ಟು ಹೈಟ್ ಇರುತ್ತೋ ಅಷ್ಟು ಕಾಣಿಸ್ಬೇಕು ಅನ್ನೋ ಥರ ಆದರೆ ಕೆಲವೊಂದು ನಾವು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಟ್ರೈಪಾಡ್ನ ಎತ್ಕೊಂಡೋಗಿ ಸ್ವಲ್ಪ ದೂರ ಇಟ್ಕೊಳ್ಳೋದಾಗಿರ್ಬೋದು, ಇಲ್ಲ ಅದ್ರ ಮೇಲೆ ಏನಾದರೂ ನಾವು ಕಾಣಿಸ್ಕೊಳ್ಳೋ ಥರ ಟೇಬಲ್ ಇಟ್ಕೊಳ್ಳೋದು, ಈ ರೀತಿ ಎಲ್ಲ ಟ್ರೈಪಾಡ್ಗೂ ನಾವು ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದ್ರ ಮೇಲೇ ನಮ್ಮ ಒಂದು ವಿಡಿಯೋ ಶೂಟ್ ಮಾಡಲಿಕ್ಕಾಗುತ್ತೆ. ಸೊ ಇದು ಅಷ್ಟೇ ನೋಡಿ, ಈ ಕೆಳಗಡೆ ಸ್ಟ್ಯಾಂಡ್ ಇದೆಯಲ್ಲ, ಅದು ಸ್ಟಿಕ್ಕಾಗಿ ಕೂರಬೇಕಂತಂದರೆ ಕೆಳಗಡೆ ಒಂದು ರಬ್ಬರ್ ಟೈಪ್ ಬಂದಿದೆ, ನೀವು ಸ್ಟಿಕ್ಕಾಗಿ ಕೂರಿಸ್ಬೋದು. ಸೊ ಅದಾದಮೇಲೆ ನಾನು ಇವಾಗ ತಿರುಗಿಸ್ತಾ ಇದ್ದೀನಿ ನೋಡಿ, ಅದು ಬಂದುಬಿಟ್ಟು ಫೋನ್ ಇದಿದೆಯಲ್ಲ ಇದನ್ನು ಸೆಟ್ ಮಾಡುವಂಥದ್ದು. ನಾರ್ಮಲಿ ನಾವು ಟ್ರೈಪಾಡ್ಗೆ ಯಾವ ರೀತಿ ಬಂದಿರುತ್ತೋ ಅದೆಲ್ಲ ಅದರಲ್ಲೇ ಬಂದಿರುತ್ತೆ. ಯಾವ ರೀತಿ ಫಿಟ್ ಮಾಡಬೇಕು ಏನು ಅಂತಂದ್ಬಿಟ್ಟು ಒಂದು ಮೆನು ಕೊಟ್ಟಿರ್ತಾರೆ ಅದರಲ್ಲೇ ಒಂದು ಪೇಜಲ್ಲಿ. ಸೊ ಅದ್ರ ಪ್ರಕಾರ ಪಾರ್ಟ್ಸ್ ಎಲ್ಲ ನಾವು ಒಂದು ಕಡೆಯಿಂದ ಜೋಡಿಸ್ಕೊಂಡು ಹೋದರೆ ಆಗುತ್ತೆ. ಸೊ ಇಲ್ಲೇನಂತಂದರೆ ನೋಡಿ, ಹಿಂಗೆ ಇಟ್ಕೊಂಡ್ರೆ ಕ್ಯಾಮ್ರಾ ಆಗಿರ್ಬೋದು, ಇಲ್ಲ ನೀವು ಫೋನ್ ಸೆಟ್ ಮಾಡ್ಬೋದು, ಟರ್ನ್ ಆಗುತ್ತೆ. ನಾವು ಯಾವ ಕಡೆ ಟರ್ನ್ ಮಾಡ್ತೀವೋ ಆ ರೀತಿ ವಿತೌಟ್ ಮೈ ಪರ್ಮಿಷನ್ ಇಲ್ಲದೇ, ನಮ್ಮ ಪರ್ಮಿಷನ್ ಇಲ್ಲದೇ ಈ ಥರ ಟರ್ನ್ ಆಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಇದು. ಅಲ್ಲಿ ಇಷ್ಟು ಬಾಲ್ ಥರ ಕೊಟ್ಟಿದ್ದಾರೆ ಅಲ್ಲಿ ಹಿಂದ್ಗಡೆ. ಸೊ ಆ ಬಾಲ್ ಈ ರೀತಿ ನಾವು ಯಾವ ರೀತಿ ಫಿಟ್ಟಾಗಿ ಕೂರಿಸ್ತೀವೋ ಆವಾಗ ಮಾತ್ರ ಫಿಟ್ಟಾಗಿ ಕೂರುತ್ತೆ. ಇಲ್ಲ ಕೆಲವೊಂದು ಅಲ್ಲಿ ಗ್ಯಾಪ್ ಒಂದು ಕೊಟ್ಟಿದ್ದಾರೆ, ಆ ಗ್ಯಾಪ್ಗೆ ಏನಾದರೂ ನಾವು ಮೇಲೆ ಇರುವಂಥ ಸ್ಟ್ಯಾಂಡ್ ಆ ಥರ ಬೆಂಡ್ ಮಾಡಿದ್ವಿ ಅಂತಂದರೆ ಟರ್ನ್ ಆಗುತ್ತೆ. ಇಲ್ಲ ನಾವು ಅದನ್ನು ಟೈಟಾಗಿ ಬೇಕಂದ್ರೆ ಮಾಡ್ಕೋಬೋದು. ಮತ್ತು ಕೆಳಗಡೆ ಇದು ಬಂದುಬಿಟ್ಟು ಕೆಳಗಡೆ ಸ್ಟ್ಯಾಂಡ್ ಇದೆಯಲ್ಲ, ಅದಕ್ಕೆ ಕೆಳಗಡೆ ಒಂದು ಬೋಲ್ಟ್ ಕೊಟ್ಟಿದ್ದಾರೆ, ಅದನ್ನು ಫಿಟ್ ಮಾಡಬೇಕಾಗುತ್ತೆ. ನನಗೆ ತುಂಬ ಉಪಯೋಗ ಆಗಿದೆ. ಇದು ರಂಗೋಲಿ ಚಾನಲ್ ಮಾಡೋರಿಗೆ ಮತ್ತು ರೈಟಿಂಗ್ಸ್ ಏನಾದರೂ ಮಾಡೋರಿಗೆ ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ. ತುಂಬ ತುಂಬ ಚೆನ್ನಾಗಿದೆ, ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಕೆಲವೊಂದು ಐಟಮ್ಗೆ ನಾವು ಬುಕ್ ಮಾಡಿದಾಗ, ವಸ್ತುಗಳನ್ನ ಬುಕ್ ಮಾಡಿದಾಗ ಅದಕ್ಕೆ ಅಮೌಂಟು ನೋಡ್ಕೊಂಡು ನಾವು ಬುಕ್ ಮಾಡ್ಕೊತೀವಿ. ಇದು ಬಂದುಬಿಟ್ಟು 750 ಇದು ವರ್ತಿ ಇದೆಯಾ ಇಲ್ಲ, ಇಷ್ಟು ಸ್ಟ್ಯಾಂಡರ್ಡ್ ಆಗಿದೆ ಅಂತಂದ್ಬಿಟ್ಟೆಲ್ಲ ನಾವು ನೋಡ್ಕೋಬೇಕಾಗುತ್ತಲ್ಲ. ಸೊ ನಾನು ಮಾಡಿರುವಂಥ 750ಗೆ ತುಂಬಾ ವರ್ತಿ ಇದೆ ಈ ಒಂದು ಟ್ರೈಪಾಡು. ಫೈನಲಿ ಫಿಟ್ ಮಾಡಿದ ಆಯಿತು. ಇದನ್ನು ನಾವು ಯಾವ ಕಡೆ ಬೇಕಂದ್ರೆ ತಿರ್ಸ್ಕೋಬೋದು, ಬ್ಯಾಕ್ ಕ್ಯಾಮ್ರಾಗೂ ಮಾಡ್ಕೋಬೋದು, ಫ್ರಂಟ್ ಕ್ಯಾಮ್ರಾಗೂ ಮಾಡ್ಕೋಬೋದು. ಸೊ ಇದನ್ನು ನಾವು ಸ್ವಲ್ಪ ಯಾವ ಕಡೆ ಆರ್ಗನೈಸ್ ಮಾಡ್ಕೋಬೇಕು, ಏನು ಆರ್ಗನೈಸ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಯೂಸ್ ಮಾಡ್ತಾ ನಮಗೂ ಅರ್ಥ ಆಗುತ್ತೆ. ನಂದು ಆ್ಯಕ್ಚುಲಿ ಲಾಸ್ಟು ವೀಡಿಯೋಸ್ ಎಲ್ಲ ಶೂಟ್ ಮಾಡಿರೋಂತಹ ಟ್ರೈಪಾಡು 800 ರುಪೀಸ್ ಕೊಟ್ಟು ತೊಗೊಂಡಿದ್ದು. ಅದು ಏನಾಯಿತು ಗೊತ್ತಿಲ್ಲ. ಸೊ ಸಡನ್ಲಿ ಅದು ಮುರಿದಿದೆ. ಒಂದು 3 ಸ್ಟ್ಯಾಂಡ್ ಇರಬೇಕಂತಂದರೆ ಒಂದು ಸ್ಟ್ಯಾಂಡ್ ಕಂಪ್ಲೀಟ್ ಮುರಿದಿದೆ. ಆದ್ದರಿಂದ ಅದನ್ನು ವೇಸ್ಟ್ ಅಂತಂದ್ಬಿಟ್ಟು ನಾನು ನೋಡಬೇಕಂದ್ರೆ ಸೊ ಇದು ಕಾಣಿಸ್ತು, ನೋಡೋಣ ಅಂತಂದ್ಬಿಟ್ಟು ತರಿಸಿದ್ದು. ಚೆನ್ನಾಗಿಲ್ಲ ಅಂದರೆ ವಾಪಸ್ ಕೊಟ್ಟರೆ ಆಯ್ತಲ್ಲ ಅಂತಂದ್ಬಿಟ್ಟು, ಬಟ್ ಓಕೆ ಅನ್ನಿಸ್ತು. ಸೊ ಬಟ್ ನನಗಿದು ತುಂಬ ಲೆಂತಿ ವೀಡಿಯೋಸ್ ಮಾಡೋಕ್ಕೆಲ್ಲ ಆಗಲ್ಲ, ಆದ್ದರಿಂದ ಬೇರೆದು ತೊಗೋಬೇಕು, ಆಪ್ಷನಲ್ಲಿ ಇರಲಿ ಅಂತ ತೊಗೊಂಡಿದ್ದೀನಿ. ಸೊ ನೋಡಿ, ನಾನು ಇವಾಗ ಒಂದು ಫೋನ್ ನಿಮಗೆ ತೋರಿಸ್ತಾ ಇದ್ದೀನಿ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು. ನೋಡಿ, ಫೋನು ಸ್ಟ್ಯಾಂಡ್ಗೆ ಹಾಕಿದ ತಕ್ಷಣ ಅದು ನಮ್ಮ ಪರ್ಮಿಷನ್ ಇಲ್ಲದೇ ರೊಟೇಟ್ ಆಗ್ತಿದೆ. ಯಾಕಂದರೆ ಹಿಂದ್ಗಡೆ ಅದು ಸ್ಕ್ರೂ ಅನ್ನೋದು ಟೈಟ್ ಮಾಡಿರಲಿಲ್ಲ. ನಿಮ್ಗೆ ಆ ರೀತಿ ರೊಟೇಟ್ ಆಗಬೇಕು, ಕ್ಯಾಮ್ರಾ ಆಗಲಿ ಫೋನ್ ಆಗಲಿ ಅನ್ನಂಗಿದ್ರೆ ನೀವು ಹಿಂದ್ಗಡೆ ಏನು ನೀವು ಬೋಲ್ಟ್ ಇರುತ್ತೆ ಅದನ್ನು ನೀವು ಟೈಟ್ ಮಾಡಿದ್ರೆ ಫ್ರೀ ಆಗಿಬಿಟ್ಟರೆ ನಿಮ್ಗೆ ಯಾವ ಕಡೆ ನೀವು ಟರ್ನ್ ಮಾಡ್ತೀರೋ ಆ ಕಡೆ ಎಲ್ಲ ಕ್ಯಾಮ್ರಾ ಫೋನು ತಿರುಗ್ತಾ ಇರುತ್ತೆ. ಇಲ್ಲ ಹಿಂದ್ಗಡೆ ಈ ರೀತಿ ನೋಡಿ ತೋರಿಸ್ತಾ ಇದ್ದೀನಲ್ಲ, ಅದು ಟೈಟ್ ಮಾಡಿ ನಾವು ಫಿಟ್ಟಾಗಿ ಕೂರಿಸಿದ್ದೆ ಆದರೆ ನಮ್ಮ
ಫೋಕಸ್ ಎಲ್ಲಿ ಕೊಡಬೇಕೋ ಅಷ್ಟೇ ಕವರ್ ಮಾಡುತ್ತೆ. ಸೊ ಇದು ಟ್ರೈಪಾಡು ಅನ್ಬಾಕ್ಸಿಂಗ್ ವಿಡಿಯೋ ಆಯ್ತಲ್ಲ ಸ್ನೇಹಿತರೆ. ಸೊ ಅದೇ ರೀತಿ ಮನೆಗೆ ಕೆಲವೊಂದು ಗ್ರಾಸರಿಯನ್ನು ಸಹ ನಾನು ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡ್ತೀನಿ. ಸೊ ಅದು ಏನೇನು ತರಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಸೊ ಇವಾಗ ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡು ಇದು ಬಂದುಬಿಟ್ಟು ಫ್ಲಿಪ್ಕಾರ್ಟ್ ಬ್ರ್ಯಾಂಡೆ 10Xದು ತರಿಸ್ಕೊಂಡಿದ್ದೀನಿ. ಮತ್ತು ದೀಪಂ ಆಯಿಲು ಮತ್ತು ಹೇರ್ ಕಲರ್ ಇಂಡಿಕಾ ಈಸಿ ಮತ್ತು ತೊಗರಿಬೇಳೆ ನಿಮ್ಗೆ ಗೊತ್ತು, ನಾನು ಆಲ್ಮೋಸ್ಟು ಫ್ಲಿಪ್ಕಾರ್ಟಲ್ಲೇ ನಾನು 2-3 ವೀಡಿಯೋಸ್ ಮಾಡಿದ್ದೀನಿ ನಿಮಗೆ. ಫ್ಲಿಪ್ಕಾರ್ಟಲ್ಲೇ ನಾನು ಕ್ಲಾಸಿಕ್ ಅನ್ನೋ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ. ಸೊ ಅದರಲ್ಲೇ ತರಿಸ್ಕೊಂಡಿದ್ದೀನಿ. ಮತ್ತು ಇದು ಬಂದುಬಿಟ್ಟು ಸೋಯಾ ಚಂಕ್ಸ್, ಅದು ಒಂದು 250 ಗ್ರಾಮ್ ಅಷ್ಟು ತರಿಸ್ಕೊಂಡಿದ್ದೀನಿ. ತೊಗರಿಬೇಳೆ ಮತ್ತು ಇದು ಮಸೂರ್ ದಾಲ್ ಅದು 1 kg. ಮತ್ತು ಬಟಾಣಿ ಮತ್ತು ಪುಡಿ ಉಪ್ಪು ಖಾಲಿಯಾಗಿತ್ತು, ಅದನ್ನು ತರಿಸಿದ್ದೀನಿ. ನನಗೆ ತಿಳಿದ ಮಟ್ಟಿಗೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ, ತುಂಬ ವರ್ತಿ ಅಂತಲೂ ಅನಿಸುತ್ತೆ ಫ್ಲಿಪ್ಕಾರ್ಟಲ್ಲಿ ಏನೇ ನಾನು ತಗೊಂಡ್ರು. ಸೊ ಇದು ಬಂದುಬಿಟ್ಟು ಡಿಶ್ ವಾಶ್ ತೊಗೊಂಡಿದ್ದೀನಿ. ಅದು ಬೈ 1 get 1 ಆಫರ್ ಇತ್ತು. ಅದು ಡಿಶ್ ವಾಶ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಇದು ದಂತಕಾಂತಿ ಪೇಸ್ಟ್ 100 ಗ್ರಾಮ್ ತೊಗೊಂಡಿದ್ದೀನಿ. ಸೊ ಮತ್ತು ಸರ್ಫೆಕ್ಸಲ್ ಲಿಕ್ವಿಡ್ ಆ ಕಡೆ ಇದೆಲ್ಲ, ಅದು 3.5 ಲೀಟ್ರ್ ತೊಗೊಂಡಿದ್ದೀನಿ. ಸೊ ಮತ್ತು ಇದು ಜಾಮೂನ್ ಪ್ಯಾಕೆಟ್ ಒಂದು ಬೈ 1 get 1 ಜಾಮೂನ್ ಪ್ಯಾಕೆಟ್ ಒಂದು ತೊಗೊಂಡಿದ್ದೀನಿ. ಬೇರೆ ಕಡೆ MRP ರೇಟ್ಗಳು ಹೋಲಿಕೆ ಮಾಡಿಕೊಂಡ್ರೆ ಇದರಲ್ಲಿ ನಮಗೆ 50-50 ಸೇವ್ ಮಾಡ್ಬೋದು ನಿಜವಾಗ್ಲೂ. ಹೆಸ್ರು ಕಾಳು ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಮೈಸೂರು ಸ್ಯಾಂಡಲ್ ಸೋಪ್ 2 ತರಿಸಿದ್ದೀನಿ. ಅದಾದಮೇಲೆ ಚಿಲ್ಲಿ ಪೌಡರ್ ಸ್ವಲ್ಪ, ನಾನು ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ತೀನಿ, ಬಟ್ ಎಮರ್ಜೆನ್ಸಿಗೆ ಟೈಮ್ ಇಲ್ಲ ಮಾಡಲಿಕ್ಕೆ ಅಂತಂದ್ಬಿಟ್ಟು ಈ ರೀತಿ ಪ್ಯಾಕೆಟ್ ತರಿಸ್ಕೊಂಡಿದ್ದೀನಿ. 1-2 kg ಮೆಣಸಿನ್ಕಾಯಿ ತೊಗೊಂಬಂದು ಮಾಡ್ಕೋಬೇಕು, ಬಟ್ ಅದು ನನಗೆ ಡಸ್ಟ್ ಅಲರ್ಜಿ ಇರೋದ್ರಿಂದ ಮೆಣಸಿನ್ಕಾಯಿ ಬಿಡಿಸಿ ಹುರಿದು ಅಷ್ಟೊತ್ತಿಗೆ ನನಗೆ ಆರೋಗ್ಯ ಕೆಡುತ್ತೆ ಅಂತಂದ್ಬಿಟ್ಟು ಹಂಗೆ ಇದ್ದೀನಿ. ಅಮ್ಮ ಬಂದರೆ ಮಾಡಿಸ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ಟಾಯ್ಲೆಟ್ ಕ್ಲೀನರು ಕೊಂಬು ಪ್ಯಾಕೆಟಲ್ಲಿ ಅದನ್ನು ತರಿಸಿದ್ದೀನಿ ಸ್ನೇಹಿತರೆ. ಮತ್ತು ಇಷ್ಟು ನನಗೆ ಗ್ರಾಸರಿ ಅಂದರೆ ಫ್ಲಿಪ್ಕಾರ್ಟಲ್ಲಿ ನಾನು ಮಾಡಿರುವಂಥದ್ದು. ನನಗೆ ಏನಂದರೆ ನಾನು ಪ್ಲ್ಯಾನ್ ಮಾಡ್ಕೋತೀನಿ ಏನೆಲ್ಲ ಫ್ಲಿಪ್ಕಾರ್ಟಲ್ಲಿ ಕಡಿಮೆ ಸಿಗುತ್ತೆ, ಆಚೆ ಕಡೆ ಏನು ರೇಟ್ ಸಿಗುತ್ತೆ ಅಂದ್ಬಿಟ್ಟು ನನಗೊಂದು ಕ್ಲಾರಿಟಿ ಇದೆ. ಆದ್ದರಿಂದನೇ ನನಗೆ ಆಚೆ ಕಡೆ ಸಿಗೋವಂಥವು ಕೆಲವೊಂದು ತೊಗೊತೀನಿ ನನಗೆ ನಿಯರ್ ಬೈ ಇರೋದು ಶಾಪ್ಗಳಲ್ಲಿ. ಮಿಕ್ಕಿದ್ದನ್ನು ನಾನು ಈ ರೀತಿ ಗ್ರಾಸರಿ ಎಲ್ಲ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊತೀನಿ. ಸೊ ಅದು ಬಂದುಬಿಟ್ಟು ಶನಿವಾರದ ವೀಡಿಯೋ ಸ್ನೇಹಿತರೆ. ಇದು ಬಜ್ಜಿ ಮಾಡ್ತಾಯಿದ್ದೀನಿ ಇವಾಗ ಸಾಯಂಕಾಲ, ಅಂದರೆ ಭಾನುವಾರದ ಸಾಯಂಕಾಲ. ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಮನೆಗೆ ನಾನ್ ವೆಜ್ಜು ತರಿಸಿಲ್ಲ. ಮನೆಗೆ ಏನಾದರೂ ಸ್ಪೈಸಿಯಾಗಿ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ನಾನೇ ಸಂಜೆ ಟೈಮಲ್ಲಿ ಮೊಟ್ಟೆ ಬಜ್ಜಿ ಏನಾದರೂ ಹಾಕೋಣ ಅಂತಂದ್ಬಿಟ್ಟು ಎಲ್ಲ ಕಲಿಸ್ತಾ ಇದ್ದೀನಿ. ಮೊಟ್ಟೆ ವೆಜ್ಜಾ ನಾನ್ ವೆಜ್ಜಾ ಅಂತಂದ್ಬಿಟ್ಟು ಕ್ಲಾರಿಟಿ ಇಲ್ಲ ನನಗೆ. ಯಾಕಂತಂದರೆ ಮೊಟ್ಟೆ ತಿನ್ಬೋದು ಅಂತಂದ್ಬಿಟ್ಟು ಅದೊಂದು ಹೆಲ್ದಿ ಫುಡ್ಡು, ಮತ್ತು ಅದು ವೆಜ್ ಅಂತಲೇ ಕನ್ಸಿಡರ್ ಮಾಡ್ತೀನಿ ನಾನು. ಬಟ್ ನೀವು ಎಷ್ಟು ಜನ ನಾನ್ ವೆಜ್ ಅದು ಅಂತಂದ್ಬಿಟ್ಟು ಕನ್ಸಿಡರ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾನ್ ವೆಜ್ ಅನ್ನೋರು ದಯವಿಟ್ಟು ಕಾಮೆಂಟ್ ಮಾಡಿ, ಅದು ಹೇಗೆ ಅಂತಲೂ ನನಗೆ ವಿವರವಾಗಿ ಕಾಮೆಂಟ್ ಮಾಡಿ ಪ್ಲೀಸ್. ಯಾಕಂದರೆ ಸುಮಾರು ಕಡೆ ನಾನು ಕೇಳಲ್ಪಟ್ಟಿದ್ದೀನಿ, ಕೋಳಿ ನಾನ್ ವೆಜ್ ಆದಾಗ ಕೋಳಿಯಿಂದ ಬಂದಿರೋ ಮೊಟ್ಟೆನೂ ನಾನ್ ವೆಜ್ ಆಗುತ್ತೆಲ್ಲ ಅಂತಂದ್ಬಿಟ್ಟು. ಬಟ್ ಸೈಂಟಿಫಿಕಲಿ ಹೋದಾಗ ಮೊಟ್ಟೆ ಅನ್ನೋದು ಒಂದು ನಾನ್ ವೆಜ್ಜು, ಒಂದು ಹೆಲ್ದಿ ಫುಡ್ ಅಂತಲೇ ನನ್ನ ಒಂದು ಅನಿಸಿಕೆ. ಸೊ ಮೊಟ್ಟೆ ನಾನು ಬೇಯಿಸಿದ್ದ ಆಯಿತು, ಒಂದು 8 ಮೊಟ್ಟೆ ತೊಗೊಂಡಿದ್ದೀನಿ. ಆವಾಗಲೇ ಹಿಟ್ಟು ಕಲಸಿಟ್ಟಿದ್ನಲ್ಲ. ಸೊ ಅದಕ್ಕೆ ಏನೇನು ಹಾಕಿದ್ರು ಅಂತಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಡಲೆ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟು, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ, ಮತ್ತು ಸ್ವಲ್ಪ ಉಪ್ಪು ಮತ್ತು ಅಡುಗೆ ಸೋಡಾ, ಇಷ್ಟನ್ನು ನಾನು ಬಳಕೆ ಮಾಡಿದ್ದೀನಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ. ಇವಾಗ ಮೊಟ್ಟೆ ಬೇಯಿಸಿ ತಣ್ಣಗಾಗ್ಬಿಟ್ಟಿದ್ನಲ್ಲ. ಸೊ ಇವಾಗ ಈ ರೀತಿ ಅರ್ಧ ಮೊಟ್ಟೆ ಕಟ್ ಮಾಡ್ತಾಯಿದ್ದೀನಿ. ಒಂದು ಮೊಟ್ಟೆಯಲ್ಲಿ ಡಬಲ್ ಪೀಸ್ ಮಾಡಿದ್ರೆ ಆಗುತ್ತೆ. ಇನ್ನೂ ಸಣ್ಣಗೆ ಮಾಡ್ಕೊಂಡು ಮೊಟ್ಟೆ ಹಾಕ್ಕೋಬೇಕಂದ್ರೆ ಆಗಲ್ಲ. ಇವಾಗ ಒಳಗಡೆ ಇರೋವಂಥ ಎಲ್ಲೋನ ತೆಗೆದುಬಿಟ್ಟು ಮಿಕ್ಕಿದ ಸಣ್ಣ ಕಟ್ ಮಾಡ್ಕೊಂಡು ಬೇಕಂದರೆ ನೀವು ಬಜ್ಜಿಗಳು ಹಾಕ್ಕೋಬೋದು. ಸೊ ಇವಾಗ ಒಂದು ಕಡೆ ಬಾಣಲಿ ಆಯಿಲ್ ಹಾಕಿ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ನಾನು ಇಲ್ಲಿ ಮೊಟ್ಟೆ ಬಜ್ಜಿ ಸ್ಪೂನಿನ ಸಹಾಯದಿಂದ ನಾನು ಹಾಕ್ತಾಯಿದ್ದೀನಿ. ಸೊ ಸ್ನೇಹಿತರೆ, ಇದು ನಮ್ಮ ಇವತ್ತಿನ ವಿಡಿಯೋ. ಇದು ಬಂದುಬಿಟ್ಟು ಶುಕ್ರವಾರ ಮತ್ತು ಶನಿವಾರದ ಕಂಟಿನ್ಯೂಸ್ ವಿಡಿಯೋ ಹಾಕಿದ್ದೀನಿ. ಮತ್ತು ಇವತ್ತು ಸಾಯಂಕಾಲ ನಾನು ಈರುಳ್ಳಿ ಮತ್ತು
ಮತ್ತು ಬೆಳ್ಳುಳ್ಳಿ ಚಟ್ನಿ ಮಾಡಿದ್ದೀನಿ. ಅದು ನೆಕ್ಸ್ಟ್ ಸ್ಟೆಪ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಲೆಂತ್ ಆಗುತ್ತೆ ಅಂತಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿಲ್ಲ. ಖಂಡಿತ ನೀವೆಲ್ಲರೂ ಹೊಸಬ್ರು ಆಗಿದ್ದರೆ ನನ್ನ ಚಾನಲ್ ನೋಡ್ತಿರೋದು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಂದರೆ ವಿಡಿಯೋಗೊಂದು ಲೈಕ್ ಕೊಡಿ, ಕೆಳಗಡೆ ಒಳ್ಳೆ ಗುಡ್ ಕಾಮೆಂಟ್ ಬರೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.